ಯುಸಿಸಿ ಬಂದ್ರ ಮುಸ್ಲಿಮರ ಹಕ್ಕನ್ನ ಕಸಿತೈತಿ ಅಂತಿದ್ರು. ಏಕರೂಪ ನಾಗರಿಕ ಸಂಹಿತೆ ಅಂದ್ರ ಧಾರ್ಮಿಕ ಹಕ್ಕನ್ನ ಕೊಲ್ಲುತ್ತೆ ಅಂತ. ಈಗ ಯುಸಿಸಿನ ಮುಸ್ಲಿಂ ಮಹಿಳೆಯರಿಗೆ ಆಶಾಕಿರಣ ಆಗೈತಿ. ಉತ್ತರಾಖಂಡ್ ಒಳಗ ಯುಸಿಸಿ ಬಂದ ಮೇಲೆ ಮೊದಲ ಹಲಾಲ ಪ್ರಕರಣ ದಾಖಲಾಗಿತ್ತು. ಹಲಾಲಾಗೆ ವಂಚಿತರಾಗಿರೋ ಮಹಿಳೆಯರು ಧ್ವನಿ ಎತ್ತಾಕತ್ತಾರೆ. ಹಲಾಲಾದಂತ ಕೆಟ್ಟ ಪದ್ಧತಿಗಳು ಇನ್ನು ಮುಂದೆ ನಡೆಯೋದಿಲ್ಲ. ಮುಸ್ಲಿಂ ಮಹಿಳೆಯರಿಗೆ ಆಶಾಕಿರಣ ಆಗೈತಿ ಯುಸಿಸಿ. ಉತ್ತರಾಖಂಡ್ ಒಳಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದ್ಮೇಲೆ ಅಲ್ಲಿನ ಮುಸ್ಲಿಂ ಮಹಿಳೆಯರಿಗೆ ಒಂದು ಈಟ ನಿರಾಳ ಆಗೈತಿ. ಕೊನೆಗೂ ನಮ್ಮ ಕಷ್ಟ ಕೇಳಕ್ಕೆ ಯಾರೋ ಇದ್ದಾರ ಅಂತ ಅನ್ಸಾಕತ್ತೈತಿ. ಯುಸಿಸಿ ಅಂಡರ್ ಒಳಗ ಯಾವುದೇ ಮಹಿಳೆಯ ವಿರುದ್ಧ ಏನೇ ಧಾರ್ಮಿಕ ಹೆಸರಲ್ಲೂ ನಡೆದ್ರ ಶೋಷಣೆಗಳನ್ನ ಯುಸಿಸಿ ಅಂಡರ್ ಒಳಗ ಅದಕ್ಕೆ ಶಿಕ್ಷೆ ಐತಿ. ಇದೇ ಶಿಕ್ಷೆಯನ್ನ ಕೊಡಿಸ್ಬೇಕು ಅಂತ ಒಬ್ಬ ಮುಸ್ಲಿಂ ಮಹಿಳೆ ಮೊದಲ ಬಾರಿಗೆ ಯುಸಿಸಿ ಅಂಡರ್ ಒಳಗ ಹಲಾಲ ಕೇಸನ್ನ ದಾಖಲು ಮಾಡ್ಯಾಳ. ಯುಸಿಸಿ ಭಾರತದಾಗ ಬರೋದೈತಿ ಏಕರೂಪ ನಾಗರಿಕ ಸಂಹಿತೆ ಬಂತು ಅಂದ್ರ ಪ್ರತಿಯೊಬ್ಬರದು ಧಾರ್ಮಿಕ ಹಕ್ಕನ್ನ ಕಸಿಯುತ್ತಾ, ಮುಸ್ಲಿಮರನ್ನ ದೇಶ ಬಿಟ್ಟು ಓಡಿಸುತ್ತಾ, ವಂಚನೆ ಮಾಡುತ್ತಾ, ಎಲ್ಲಾ ರೀತಿಯಿಂದನೂ ತೊಂದರೆ ಆಗುತ್ತಂತ ಪ್ರತಿಯೊಬ್ಬರು ಬಾಯಿ ಬಡ್ಕೊಂಡ್ರು. ಯಾರೂ ಕೂಡ ಇದರ ಸಪೋರ್ಟಿಗೆ ನಿಲ್ಲಿಲ್ಲ. ಇದು ಸಂವಿಧಾನ ವಿರೋಧಿ ಅಂತೆಲ್ಲ ಮಾತಾಡಿದ್ರು. ಅಸಲಿಗೆ ಸಂವಿಧಾನದಾಗ ಇದು ಉಲ್ಲೇಖ ಐತಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರೋ ಭಾರತೀಯ ಸಂವಿಧಾನದೊಳಗನ ಇದು ಮೆನ್ಷನ್ ಐತಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಒಳಗ ಇದು ಬರ್ದೈತಿ. ಇಷ್ಟೆಲ್ಲ ಇದ್ರೂ ಕೂಡ ಇದು ಸರಿಯಲ್ಲ, ಧಾರ್ಮಿಕ ಹಕ್ಕನ್ನ ಕಸಿಯುತ್ತ, ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಸಿಯುತ್ತ ಅಂತ ಎಲ್ಲರೂ ಹೇಳಿದ್ದು. ಬಟ್ ಉತ್ತರಾಖಂಡ ಸರ್ಕಾರ ಇದನ್ನ ಜಾರಿನೂ ಮಾಡ್ತು. ಜಾರಿ ಮಾಡ್ತಿದ್ದಂಗನ ಈಗ ಮುಸ್ಲಿಂ ಮಹಿಳೆಯರು ನಿರಾಳವಾಗಿ ಧೈರ್ಯದಿಂದ ಬಂದು ತಮ್ಮ ಕೇಸ್ಗಳನ್ನು ದಾಖಲು ಮಾಡಕ್ಕೆ ಶುರು ಮಾಡ್ಯಾರ. ಅದ್ರಾಗ ಒಬ್ಬ ಮುಸ್ಲಿಂ ಮಹಿಳೆ ಆಲ್ರೆಡಿ ಒಂದು ಹೆಜ್ಜೆ ಮುಂದಿಟ್ಟಾರ. ಉತ್ತರಾಖಂಡದ ಹರಿದ್ವಾರದ ಶಾಹೀನ್ ಅನ್ನೋ ಒಬ್ಬ ಮುಸ್ಲಿಂ ಮಹಿಳೆ ತನ್ನ ಗಂಡ ಮೊಹಮ್ಮದ್ ಮತ್ತು ತನ್ನ ಅತ್ತೆ ಮಾವ ತನ್ನ ಗಂಡನ ಸ್ನೇಹಿತರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟಾರ. ನಿಕಾ ಹಲಾಲ ನನ್ನ ಜೊತೆ ನಡೆದೈತಿ, ಇದು ನನಗೆ ಬಹಳಷ್ಟು ಹಿಂಸೆ ಕೊಟ್ಟೈತಿ, ಚಿತ್ರ ಹಿಂಸೆ ಕೊಟ್ಟೈತಿ, ಈ ಹಲಾಲ ಇಂದಾಗಿ ನಾ ಸಾಕಷ್ಟು ಕುಗ್ಗು ಹೋಗಿನಿ, ನನಗೆ ನ್ಯಾಯ ಬೇಕು ಅಂತ ಪೊಲೀಸ್ ಠಾಣೆ ಮೆಟ್ಲು ಹತ್ಯಾಳ. ಮೊದಲಿಗೆ ಈ ಕೇಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಮೊದಲು ನಮಗೆ ಹಲಾಲ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಮುಸ್ಲಿಂ ಧಾರ್ಮಿಕ ಪದ್ಧತಿ ಒಳಗ ಹಲಾಲ ಅನ್ನೋದೊಂದು ಐತಿ. ಹಲಾಲ ಅಂದ್ರ ಈಗ ಇಬ್ರು ಗಂಡ ಹೆಂಡತಿ ಇರ್ತಾರ, ಗಂಡ ಹೆಂಡತಿಗೆ ತಲಾಕ್ ಕೊಡ್ತಾನ. ತಲಾಕ್ ಅಂದ್ರೆ ಡೈವರ್ಸ್ ಕೊಡ್ತಾನ. ಡೈವರ್ಸ್ ಕೊಟ್ಟಾದ್ಮೇಲೆ ಅವನಿಗೆ ಪಶ್ಚಾತ್ತಾಪ ಆಗ್ತೈತಿ, ಅಯ್ಯೋ ನನ್ನ ಹೆಂಡತಿ ನಾ ಬಿಡಬಾರ್ದಿತ್ತಲ್ಲ ಅಂತ. ಮತ್ತೆ ಆ ಹೆಂಡತಿಯನ್ನೇ ಮರು ಮದುವೆ ಆಗಕ್ಕೆ ಪ್ರಯತ್ನ ಪಡ್ತಾನ. ಮತ್ತ ಆಕಿನೇ ತನ್ನ ಹೆಂಡತಿ ಆಗ್ಬೇಕು ಅಂತ ಅನ್ಕೊಂಡ ಅಂದ್ರ ಅವಾಗ ಆಕಿ ಹಲಾಲಾಗ ಒಳಗಾಗ್ಬೇಕು. ಅವಾಗ ಮಾತ್ರ ಆಕಿನ ಮದುವೆ ಆಗ್ಬೋದು. ಈ ಹಲಾಲ ಹೆಂಗಾಗ್ತೈತಿ ಅಂದ್ರ ವಿಚ್ಛೇದನ ಆಗಿರುವಂತ ಒಬ್ಬ ಮಹಿಳೆ ಮೊದಲು ಇನ್ನೊಬ್ಬ ಪುರುಷನನ್ನ ಮದುವೆ ಆಗಬೇಕು. ಆ ಪುರುಷನ ಜೊತೆ ದೈಹಿಕ ಸಂಬಂಧವನ್ನ ಬೆಳೆಸಬೇಕು. ಆಮೇಲೆ ಆ ಪುರುಷ ಈಕಿಗೆ ಡೈವರ್ಸ್ ಕೊಡಬೇಕು ಅಥವಾ ಆ ಪುರುಷ ಸತ್ತು ಹೋಗಿರ್ಬೇಕು. ಅದಾದ ಮೇಲೆ ಮಾತ್ರ ಮೊದಲಿಗೆ ಈಕಿಗೆ ಡೈವರ್ಸ್ ಕೊಟ್ಟಿದ್ದ ಆ ಗಂಡ ಈಕಿಗೆ ಮತ್ತೆ ಮದುವೆ ಆಗಬಹುದು. ಇದು ಇನ್ನೊಂದು ಪುರುಷ ಅಂತ ಏನು ಹೇಳಿದ್ನಲ್ರಿ, ಹಲಾಲ ಆಗಕ್ಕೆ ಇನ್ನೊಂದು ಪುರುಷನ ಜೊತೆ ಮದುವೆ, ದೈಹಿಕ ಸಂಪರ್ಕ ಹೆಚ್ಚಾಗಿ ಅದೇ ಕುಟುಂಬದಲ್ಲೇ ಆಗ್ತೈತಿ. ಅಂದ್ರೆ ಗಂಡನ ಅಪ್ಪ ಮಾಡ್ಬೋದು, ಗಂಡನ ತಮ್ಮ, ಗಂಡನ ಸ್ನೇಹಿತರು, ಯಾರು ಬೇಕಾದ್ರೂ ಮಾಡ್ಬೋದು. ಇದನ್ನ ಈ ರೀತಿ ನಡೀತಾನೆ ಇರ್ತದ ಇಸ್ಲಾಂ ಧರ್ಮದಾಗ. ಸಾಕಷ್ಟು ಹೆಣ್ಣು ಮಕ್ಕಳು ಜೋಡಿ ಇದಾಗೈತಿ. ಪ್ರತಿ ಮುಸ್ಲಿಂ ಮಹಿಳೆ ತಲಾಕ್ ಆಗಿದ್ಲು ಅಂದ್ರೆ ಮತ್ತೆ ಆಕೆ ಗಂಡನ ಮದುವೆ ಆಗಬೇಕು ಅಂದ್ರೆ ಇದನ್ನು ಮಾಡಾಕಬೇಕು. ಈ ಪ್ರೊಸೆಸ್ ಅಲ್ಲಿ ಚಾಲ್ತಿ ಐತಿ. ಈಗ ಇದು ನನ್ನ ಕೈಯಿಂದ ಆಗತ್ತಿಲ್ಲ, ಇದು ನನಗೆ ಟಾರ್ಚರ್ ಆಗತ್ತೈತಿ, ಮಾನಸಿಕವಾಗಿ ದೈಹಿಕವಾಗಿ ಸಾಕಷ್ಟು ಕುಗ್ಗಿಸಿ ದೌರ್ಜನ್ಯ ಮಾಡುವಂಥ ಪದ್ಧತಿ ಇದು. ಇದರ ವಿರುದ್ಧ ಆ ಮಹಿಳೆ ಶಾಹೀನ್ ಈಗ ಬಂದು ಕಂಪ್ಲೇಂಟ್ ಕೊಟ್ಟಾಳು. ಈಗ ಯಾರೂ ಕೂಡ ಧಾರ್ಮಿಕ ಹಕ್ಕನ್ನ ಪ್ರಶ್ನೆ ಮಾಡಬೇಡ್ರಿ, ಇದು ಇಸ್ಲಾಂ ಧರ್ಮ, ಶರಿಯತ್ ಮುಖೇನ ನಡಿತೈತಿ, ಶರಿಯತ್ ಅಂಡರ್ ಒಳಗ ಆಗ್ತೈತಿ, ಶರಿಯತ್ ಏನು ಬೇಕಾದರೂ ಮಾಡಕ್ಕೆ ಹೇಳ್ತೈತಿ ಅಂತ ಕೆಮ್ಮಂಗೇ ಇಲ್ಲ. ಯಾಕಂದ್ರೆ ಉತ್ತರಾಖಂಡ್ ಒಳಗ ಯುಸಿಸಿ ಜಾರಿಗೆ ಐತಿ, ಏಕರೂಪ ನಾಗರಿಕ ಸಂಹಿತೆ, ಪ್ರತಿಯೊಬ್ಬರಿಗೂ ಒಂದೇ ರೂಲ್ಸ್. ಹಿಂಗಾಗಿ ಈಗ ಆ ಪ್ರಕರಣ ಯುಸಿಸಿ ಅಂಡರ್ ಒಳಗ ಇನ್ವೆಸ್ಟಿಗೇಷನ್ ಆಗ್ತೈತಿ. ಸಾಕಷ್ಟು ಪ್ರಮಾಣದಾಗ ದಂಡನೂ ಬೀಳ್ತೈತಿ, ಜೈಲಿಗೂ ಕಳಿಸ್ತಾರ. ನೆಕ್ಸ್ಟ್ ಯಾರು ಕೂಡ ಈ ರೀತಿ ಮಾಡ್ಲಾರ್ದಂಗ ಎಚ್ಚರಿಕೆ ಗಂಟಿನೂ ಆಗ್ತೈತಿ.